ಸೂರಜ್ ಹೆಗಡೆ ಅವರೇ. ಸೊ ಹಾಗಿದ್ದಾಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದರು. ಸೊ ಅವರು ಪ್ರಧಾನಿ ಅಭ್ಯರ್ಥಿ ಅಲ್ವಾ ಆಗಿದ್ದಾಗ? ಈಗ ಇಷ್ಟು ಜನ ಇದೀವಿ, ಅದ್ರಲ್ಲಿ ಯಾರಾದ್ರೂ ಒಬ್ಬರು ಆಗ್ತಾರೆ ಅಂತ ಹೇಳ್ಬೇಕಾದ್ರೆ ಅರ್ಹತೆ ಇಲ್ಲ ಅಂತ ನಾವೇನು ಹೇಳಿಲ್ವಲ್ಲ. ಬಟ್ ಅವ್ರು ಸೀನಿಯರ್ ಅಂತ ಹೇಳ್ತಾ ಇದ್ದಾರೆ. ನಾವೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ ನಾನು. ಈಗ ಇಂಡಿಯಾ ಅಲಯನ್ಸ್ ಇದೆ, ಅವ್ರದ್ದು NDA ಅಲಯನ್ಸ್ ಇರೋದು ಮರ್ತ್ಬಿಟ್ಟವ್ರು. ಹೌದು, ಯಾಕೆ ಗೊತ್ತಾ? ಅವ್ರ ಜೊತೆ ಯಾರೆಲ್ಲ ಅಲಯನ್ಸ್ ಮಾಡಿದ್ರು ಅವ್ರು ಬೆನ್ನು ಹತ್ಕೊಂಡು ಅವ್ರನ್ನೆಲ್ಲ ಮುಗಿಸ್ಬಿಟ್ರು. ಇವತ್ತು ತಮಿಳ್ನಾಡಲ್ಲಿ AIDMK ಖತಮ್, ಮಹಾರಾಷ್ಟ್ರಲ್ಲಿ ಶಿವಸೇನಾನ ಮುಗ್ಸೋಕೆ ಹೊರಟಿದ್ರು, ಪಂಜಾಬಲ್ಲಿ ಅಕಾಲಿದಳನ ಮುಗ್ಸೋಕೆ ಹೊರಟ್ರು. ಇವ್ರ ಜೊತೆ ಯಾರು ಇವಾಗ ಅಲಯನ್ಸಲ್ಲಿ ಬಂದವರೇ ಇವರೆಲ್ಲ, ಹಂಗೆ ಬಂದವರಲ್ಲ. 2 MP ಮರ್ತ್ಬಿಟ್ಟವ್ರು ಅವರು, 2 ಇದ್ದಿದ್ದು ಒಂದು ಟೈಮಲ್ಲಿ. ಈಗ ಅವರಲ್ಲೇ ಈಗ ನಡೀತಾ ಇದೆಯಲ್ಲಪ್ಪ, ಅಲ್ಲಿ ಪ್ರಧಾನಮಂತ್ರಿಗಳು ಮೋದಿಯವರು ಇದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳು ಇವಾಗ JDS ಇಂದ ನಮ್ಮ ದೇವೇಗೌಡರು ಇದ್ದಾರೆ. ಅವ್ರಿಗೇನಾದ್ರು ಬಿಟ್ಕೊಡ್ತಾರಾ? ನಾವು ಕೇಳೋದೇ ಇಲ್ಲ. ಅಲ್ಲ ಸರ್, ಇದು ಅಲ್ಲ ಒಂದು ಯಾಕೆ ಕೇಳಲ್ಲ? ಅಲ್ಲ ಅರ್ಹತೆ ಸೀನಿಯಾರಿಟಿ ವಿಚಾರ ಬಂದಾಗ ನಾನು ಕೇಳ್ತೀನಿ ನಿಮ್ಗೆ. ನಿಮ್ಮಲ್ಲಿ ಅಲಯನ್ಸ್ ಬಂದ್ರೆ ಅರ್ಹತೆ ಇಲ್ಲ ಅಂತ, ಅರ್ಹತೆ ಇಲ್ಲ ಅಂತ ಒಂದು ನಿಮಿಷ ಕೇಳಿ. ಯಾವತ್ತೂ ಕೂಡ ನ್ಯಾಷನಲ್ ಪಾರ್ಟಿ, ಎರಡೂ ನ್ಯಾಷನಲ್ ಪಾರ್ಟಿಗೆ ಸೇರಿಸಿ ಹೇಳ್ತಾ ಇದ್ದೀನಿ, ಯಾವತ್ತೂ ಕೂಡ ನ್ಯಾಷನಲ್ ಪಾರ್ಟಿ ನನಗೆ ಶಕ್ತಿ ಇಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀನಿ ಅನ್ನೋವಾಗ ಮಾತ್ರ ನೀವು ಇನ್ನೊಬ್ರಿಗೆ ಬಿಟ್ಕೊಡೋದು. ಅಪ್ಪಿ ತಪ್ಪಿನ ಬೇರೆಯವ್ರಿಗೆ ಬಿಟ್ಕೊಂಡು ಪಾರ್ಟಿ ಅಲ್ಲ ಅಂತ ಒಪ್ಕೋತಾ ಇದ್ದೀರಾ? ನ್ಯಾಷನಲ್ ಪಾರ್ಟಿ ಅಲ್ಲ ಈಗ ನಮ್ದು. ನೀವು ಪ್ರಧಾನಮಂತ್ರಿಗಳಾಗಿದ್ದಂತ ಪಾರ್ಟಿ ದೇಶ ಅವತ್ತಿನ ಕಾಲ ಬೇರೆ. ಈ ದೇಶಕ್ಕೆ 6 ಜನ ಪ್ರಧಾನಿ ಮಂತ್ರಿ ಕೊಟ್ಟಿರೋದು ಜನತಾ ಪಕ್ಷನೇ. ಬೇರೆ ವಿಚಾರ. ನಾನು ಹೇಳುತ್ತಾ ಇರೋದು ಕಾಂಗ್ರೆಸ್ ಅಥವಾ ಬಿಜೆಪಿ, ಇವತ್ತಿನ ಬಿಜೆಪಿ ಅವತ್ತಿನ ಕಾಂಗ್ರೆಸ್ ಎರಡೂ ಕೂಡ ತಮಗೆ ಶಕ್ತಿ ಇಲ್ಲ, ನಮ್ಗೆ ಇಂಡಿವಿಜುವಲ್ ಆಗಿ ಶಕ್ತಿ ಇಲ್ಲ ಆ ಪ್ರಧಾನಮಂತ್ರಿ ಕೂತ್ಕೊಳ್ಳಕ್ಕೆ ಅಂದಾಗ ಇನ್ನೊಬ್ರಿಗೆ ಬಿಟ್ಕೊಡೋದು. ನಿಮಿಷ, ನಮ್ಗೆ ಆ ಶಕ್ತಿ ಇಲ್ಲ ಈಗ. ಯಾಕಂದ್ರೆ ಸತ್ಯ ಒಪ್ಕೋಬೇಕು. 150 ಗೆದ್ದಿದ್ದಂತ PV ನರಸಿಂಹರಾವ್, ಒಂದ್ ನಿಮಿಷ ಕೇಳಿ, ನನ್ನ ಪ್ರಶ್ನೆ ಅದಿರ್ಲಿಲ್ಲ, ಜಂಪ್ ಆಗ್ತಾ ಇದೆ. ನನ್ನ ಪ್ರಶ್ನೆ ಜಂಪ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ ಹೌದೋ ಅಲ್ವೋ ಜನಕ್ಕೆ ಗೊತ್ತಾಗ್ಬೇಕಾಗಿದೆ. ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಇಂಡಿಯಾನಲ್ಲಿ ಸುಮಾರು ಜನ ಇದ್ದಾರೆ. ಈ ಬಾರಿ ಬಿಜೆಪಿ ಸೋತು ಅಂತ ಇಟ್ಕೊಳ್ಳಿ ಸರ್, ಕೇಂದ್ರದಲ್ಲಿ ಅವ್ರು ಸೋತ್ರು. INDA ಮೈತ್ರಿಕೂಟದಲ್ಲಿ PM ಯಾರು? ಯಾವತ್ತು ಅವತ್ತು MP ಗೆದ್ದು ಬರ್ತಾರೆ, ಕೂತ್ಕೊಂಡು ಅವತ್ತು ರಾಹುಲ್ ಗಾಂಧಿ ಅಲ್ಲ. ರಾಹುಲ್ ಗಾಂಧಿನೂ ಆಗ್ಬೋದು, ಯಾಕಿಲ್ಲ? ನಿರ್ಧಾರ ಮಾಡ್ತಿದ್ರ? ನನಗೆ ಒಬ್ಬ ವೋಟರ್ ಆಗಿ ನನ್ನ ದೇಶವನ್ನ ನಡೆಸಕ್ ಇವ್ರು ಕರೆಕ್ಟ್ ಆಗಿದ್ದಾರೆ, ಯಾರು ಆಗ್ಬೇಕು ಅಂತ ನೋಡಿ ನಾನು ವೋಟ್ ಹಾಕ್ಬೇಕು. ಆತರ ಯಾವತ್ತೂ ನಡೆದಿಲ್ಲ. ಈಗ ಇಂದಿರಾ ಗಾಂಧಿ ಅವ್ರನ್ನ ನೋಡಿ ಜನ ಹೆಂಗ್ ಹಾಕಿದ್ರು, ಇಂದಿರಾ ಗಾಂಧಿ ಆಗ್ಬೇಕು ಅಂತ ವೋಟ್ ಹಾಕಿದ್ರು, ಆಗ್ಬೇಕು ಅಂತ ಜನ ವೋಟ್ ಹಾಕಿದ್ರು. ಮೊರಾರ್ಜಿ ದೇಸಾಯಿ ಡಿಕ್ಲೇರ್ ಮಾಡಿದ್ರ ನೀವು ಪ್ರಧಾನಮಂತ್ರಿ ಅಂತ? ಚರಣ್ ಸಿಂಗ್ ಅವ್ರನ್ನ ಡಿಕ್ಲೇರ್ ಮಾಡಿದ್ರ? ಬಹುತೇಕ ಚುನಾವಣೆಗಳು ಹೇಳ್ತಾ ಇದೀರಾ ನೀವು. ಹಂಗಿದಾಗ ಯಾರು ಬೇಡ, ಜನ ಯಾರನ್ನು ನೋಡೋದು ಬೇಡ, ಬೇಕು ಜನ. ಇಂಡಿಯಾ ಒಕ್ಕೂಟ ಇದೆ, ಒಟ್ಟಿಗೆ 25 ಪಾರ್ಟಿಗಳು ಕೂತ್ ಕೆಲಸ ಮಾಡ್ತಾ ಇದೀವಿ. ನಾವು ಕೆಲಸ ಮಾಡಿ ರಿಸಲ್ಟ್ ಕೊಡ್ತೀವಿ. ರಿಸಲ್ಟ್ ಕೊಡ್ತೀರಲ್ಲ, ಫೈನ್. ಒಂದ್ ನಿಮಿಷ, ಈಗ ನೀವು ರಿಸಲ್ಟ್ ಕೊಡ್ತೀರಾ, ನಿಮ್ಮಲ್ಲಿ ಯಾರನ್ನೋ ಒಬ್ಬರು ಮಾಡ್ತೀರಾ, ಫೈನ್. ಈಗಲೇ ಮಮತಾ ಬ್ಯಾನರ್ಜಿ ಅವರು, ಅರವಿಂದ್ ಕೇಜ್ರಿವಾಲ್ ಅವರು, ಖರ್ಗೆ ಅವ್ರು ಆಗ್ಲಿ ಅಂತ ಹೇಳಿದ್ದಕ್ಕೇನೆ ಇಷ್ಟೊಂದು ವಿರೋಧಗಳು ಬರ್ತಾ ಇದೆ. ಇನ್ನು ನೀವು ಆಯ್ಕೆ ಆಗಿ ಬಂದ ನಂತರ ಯಾರಾದ್ರೂ ಹೆಸರು ಹೇಳಿದ್ರೆ ಅದಕ್ಕೆ ಇನ್ನೆಷ್ಟು ವಿರೋಧ ಬಂದಿದೆ? ವಿರೋಧ ಬಂದಿಲ್ಲ, ಏನಾಗಿಲ್ಲ. ವಿರೋಧ ಬರ್ಲಿ ಅಂತ ಬಯಸ್ತಾ ಇರೋದು ಬೇರೆ, ಬೇರೆ. ಆಮ್ ಆದ್ಮಿ ಪಾರ್ಟಿ ಅವರು ತಲ್ಲಣ ಆಗೋಗಿದೆ ಬಿಜೆಪಿ ಕರ್ನಾಟಕದಲ್ಲಿ 26 ಸೀಟ್ ಅಂತೆಲ್ಲ ಹೇಳಿ. ನಿಮ್ಮ ಹೇಳಿಕೆಗಳನ್ನು ನೋಡಿದ್ರೆ ಹಂಗೆ ಅನ್ಸುತ್ತೆ. ಅಲ್ಲ, ಒಂದೇ ಒಂದ್ ಪ್ರಶ್ನೆ ಅವ್ರು ಕೇಳೋದು, ನಿಮ್ಗೆ ಕರ್ನಾಟಕದಲ್ಲಿ ಎಷ್ಟು % ವೋಟ್ ಬಂತು? ತಲ್ಲಣ ಯಾರಾಗಿದ್ದಾರೆ ಕೇಳೋಣ. ತಲ್ಲಣ ಯಾರಾಗಿದ್ದಾರೆ ಬಿಜೆಪಿ ಪ್ರಾರಂಭ ಆದಾಗ ಕೇಳಿಸ್ಕೊಳ್ರಿ. ತಲ್ಲಣ ಆಗಿದೆ ಅಲ್ಲ, ಕರ್ನಾಟಕದಲ್ಲಿ ಎಷ್ಟು ಬಂತು, ರಾಜಸ್ಥಾನದಲ್ಲಿ ಎಷ್ಟು ಬಂತು, ಮಧ್ಯಪ್ರದೇಶದಲ್ಲಿ ಎಷ್ಟು ಬಂತು, ಛತ್ತೀಸ್ಗಢದಲ್ಲಿ ಎಷ್ಟು ಬಂತು. ನೀವು ಓಡ್ಗಿಲ್ದಿರುವಂತ ಪಾರ್ಟಿ 2% ನೀವು 0.5% ನೀವು ಕರ್ನಾಟಕದಲ್ಲಿ ಮಾತಾಡ್ತಿದ್ದೀರಾ?
ಎರಡನೇದು. ಬಿ ಶಿವಪ್ಪನವರು Beginning ಅಲ್ಲಿ. ಬಿಜೆಪಿಗೆ ಸೈಕಲ್ ಮೋಹನ್, ಹಾಕಿ ಮೋಹನ್, ತುಳಿದಿದ್ದಕ್ಕೆ ಮೋಹನ್, ಇವತ್ತು ಮೋಹನ್. ಕೂತ್ಕೊಂಡು ಅವ್ರು ಮಾತಾಡ್ತಿದ್ದೀರಾ? ಎರಡು ಸ್ಟೇಟ್ ಅಧಿಕಾರಿ ಹೋಗಿ ಇದ್ರು. ನಿಮ್ ನಾಯಕರನ್ನ ಕೇಳಿ, ಒಂದು ಎಷ್ಟು ಇತ್ತು? ನಿಮಿಷ ನಮ್ಗೆ ಎಷ್ಟು vote ಕೊಟ್ಟಿದ್ರು ಅಂತ ಕೇಳಿ, ನಾಯಕರನ್ನ ಕೇಳಿ. ಒಂದ್ ನಿಮಿಷ ಸತೀಶ್ ಪಕ್ಷ ಕರ್ದಾಗ ಎಷ್ಟು ಬಂತು ಅಂತ. ಒಂದು ಪಕ್ಷವನ್ನ ದಯವಿಟ್ಟು ಆ ರೀತಿ ಹೇಳಿ ಇವ್ರು ನೀವು ಹೇಳಿದ್ರು ಕೇಳಿ. ನೀವು ಬಂದಿದ್ದು ಹಾಗೆ. ನೀವು ಬಂದಿದ್ದು ಹಾಗೆ. ನೀವೇನ್ ನೋಡಿದ್ರಿ? ನೀವು ಬಂದಿದ್ದು ಹಾಗೆ. ಬಿಜೆಪಿಗೆ ಹೆಂಗ್ ಬಂದ್ರಿ? ನೀವು ಬಂದಿದ್ದು Who ಹಾಗೆ. is it to talk about my party? ಏನ್ ಪಾರ್ಟಿ Who is it to talk about my party in Karnataka? ನಿಮ್ party ನು ಬಿಹಾರಿ ಇವ್ರ ಈಗ. ತಟ್ಟೆಲ್ ಎಗಣ ಬಿದ್ದಿದೆ, ನಮ್ ತಟ್ಟೆಲ್ ನೊಣ ಬಿದ್ದಿದೆ ಅಂತ ಹೇಳ್ತಾರ. ನೀವೇ ಎರಡು ಎಲ್ಲ ರಾಜ್ಯದಲ್ಲಿ ಗೆದ್ದ ತಕ್ಷಣ ಹಾಕೊಂಡು ಅಯ್ಯೋ ತಿನ್ನೋರು ನಾನೇ ಬಿಹಾರಿ. ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಏನ್ರಿ ಹೋಗ್ತಲ್ಲಿ ನೀವು? ಓಡಾಡ್ಕೊಂಡಾಗಿದ್ದು ಅರವಿಂದ್ ಕಸಿ ಕೇಜ್ರಿವಾಲ್ ಬಿಸಿ. ಬೇರೆ ಯಾರು ಅಲ್ಲ. ಅರವಿಂದ್ ಕೇಜ್ರಿವಾಲ್ ಸಿಂಹ ಅರ್ಧ ಸ್ವಪ್ನ. ಪರ್ಸೆಂಟ್ ಓಟ್ ಬಿಜೆಪಿಗೆ ಇಲ್ಲ ಇವ್ರು ನಮ್ ಬಗ್ಗೆ ಈ ಮಾತಾಡ್ತಾರೆ. vote bank ಬರ್ತದೆ. ಡೆಲ್ಲಿಯಲ್ಲಿ ಮಣ್ಮುಗಿಸಿದೀವಲ್ಲ, ಸಾಕಾಗಲ್ವಾ ನಿಮ್ಗೆ? ಕೇಳಿಸ್ಕೊಳ್ಳಿ. ಪಂಜಾಬ್ Seniority ಬಗ್ಗೆ ನೋಡಿ. ಸೀನಿಯಾರಿಟಿ ಬಗ್ಗೆ ಮಾತಾಡೋರು. ಸೀನಿಯಾರಿಟಿ ಪ್ರಕಾರ ಖರ್ಗೆ ಅವ್ರ ಹೆಸರು ಹೇಳಿದ್ವಿ ನಾವು ಅಂತ ಹೇಳ್ಬಿಟ್ಟು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಮೂಲ ಕಾಂಗ್ರೆಸ್ಸೇ ಅಲ್ಲ. ಅವ್ರಿಗಿಂತ ಸೀನಿಯರ್ ಖರ್ಗೆ ಅವರು, ಅವ್ರಿಗಿಂತ ಸೀನಿಯರ್ ಪರಮೇಶ್ವರ್ ಅವರು, ಅವ್ರಿಗಿಂತ ಸೀನಿಯರ್ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಅಂತ ತಗೊಂಡ್ರೆ ಅವ್ರು ಮೂರೂ ಜನನ ಮುಖ್ಯಮಂತ್ರಿ ಶಾಮನೂರ್ ಅವ್ರನ್ನೇ ಬಿಟ್ಬಿಟ್ರಿ? ಶಾಮನೂರ್ ಶಿವಶಂಕರಪ್ಪನವರು ಇನ್ನೊಬ್ರು ಸೀನಿಯರ್. ಇವ್ರನ್ನೆಲ್ಲಾ ಬಿಟ್ಬಿಟ್ಟು ಪಾಟೀಲ್ ಅವ್ರನ್ನ JDS ಇಂದ ಬಿಟ್ಟು ಕಾಂಗ್ರೆಸ್ ಬಂದಂತ ಸಿದ್ದರಾಮಯ್ಯನವ್ರನ್ನ ಎರಡನೇ ಸಲ ಮುಖ್ಯಮಂತ್ರಿ ಮಾಡಿದ್ರು. ಇವ್ರು ಸೀನಿಯಾರಿಟಿ ಬಗ್ಗೆ ಮಾತಾಡ್ತಾರೆ. ಸೀನಿಯಾರಿಟಿ ಬಗ್ಗೆ ಇವ್ರು ಹೆಂಗ್ ಹೇಳ್ತಾ ಇದಾರೆ ಅದನ್ನ? ಇವ್ರು ಸೀನಿಯಾರಿಟಿ ಬಗ್ಗೆ ಮಾತಾಡ್ತಾರ. ಕೇಳಿಸ್ಕೊಳ್ಳಿ. ಜಗದೀಶ್ ಶೆಟ್ಟರ್ ಅವ್ರನ್ನ ಯಾವ ರೀತಿ ಕೇಳಿಸ್ಕೊಳ್ಳಿ. ನಡ್ಸ್ಕೊಂಡ್ರು? ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ರು. ಅದ್ವಾನಿ ಅವ್ರು ಯಾವ ರೀತಿ ನಡ್ಸ್ಕೊಂಡ್ರು? ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಆಗಿದ್ರು. ಜಗದೀಶ್ ಶೆಟ್ಟರ್ ಅವರು ರಾಜ್ಯಾಧ್ಯಕ್ಷ ಆಗಿದ್ರು. ಬೇರೆಯವ್ರ ಬಗ್ಗೆ ನೋಡಿ ನೋಡಿ ಹೆಂಗ್ ಎದುರ್ಕೊಂತಾರೆ ನೋಡಿ. ಏನಾರು ಒಂದ್ ಹೇಳಿದ ತಕ್ಷಣ ಹೆಂಗ್ ಅಳ್ಳಾಡ್ತಾರೆ ನೋಡಿ. ಪಾಪ ಇದೇ ಇಂಡಿಯಾ ಅಲಯನ್ಸ್, ಇದೇ ಇಂಡಿಯಾ ಅಲಯನ್ಸ್, ಅದ್ವಾನಿ ಅವ್ರು ಇದೇ ಇಂಡಿಯಾ ಅಲಯನ್ಸ್. ನಡ್ಸ್ಕೊಬೇಕು ಕಲ್ತ್ಕೊಳ್ರಿ. ಇದನ್ನೇ ಹೇಳಿದ್ ನಾವ್, ಇದೇ ಅದ್ವಾನಿ ಇಂಡಿಯಾ ಅವ್ರು ಯಾವ ಅಲಯನ್ಸ್ ರೀತಿ ಅಂತ. ನಡ್ಸ್ಕೊಬೇಕು ಹೇಳ್ರಿ. ಒಬ್ರು ಕುತ್ಕೊಂಡು ಪಕ್ಕದಲ್ಲಿ ಮಲ್ಲಿಕಾರ್ಜುನ್ ಅಲ್ಲ, ಖರ್ಗೆ ಮತ್ತೆ ಅಂತಾರೆ, ನೀವು ಇನ್ನೊಬ್ರು ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. ದಿಸ್ ಇಸ್ ದಿ ಪ್ರಾಬ್ಲಮ್. ಇದೇ ಇಂಡಿಯಾ ಅಲಯನ್ಸ್ ಮಾತಾಡ್ಕೊಟ್ಟಿದ್ದೀರಾ? ಇದೇ ಇಂಡಿಯಾ ಅಲಯನ್ಸ್. ಇದೇ ಇದೇ ರೀತಿ ಭಾಷಣಗಳನ್ನೇ ದೇಶದಾದ್ಯಂತ ಮಾಡಿದ್ದು. ಅದಕ್ಕೆ 5 ರಾಜ್ಯದಲ್ಲಿ ಮನೆ ಕಟ್ಸಿದೀವಿ. ಮೋಹನ್ ಅವರೇ, ಬಿ ಶಿವಪ್ಪನವರು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ವಾಪಸ್ ಬಂದ ತಕ್ಷಣ ಗಂಗಾಧರ್ ಮೂರ್ತಿ ಅವ್ರನ್ನ ಮಾತನಾಡ್ತೀನಿ. ಒಂದೇ ಒಂದು ವಿರಾಮ.